In a competitive exam, 1 marks is awarded for each correct answer ಅಂತ ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ ಅಂತ ಹೇಳಿದ್ರೆ ಕರೆಕ್ಟ್ ಬಂತು ಅಂತ ಹೇಳಿದ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಹಾಫ್ ಮಾರ್ಕ್ಸ್ ಇಸ್ ಡೆಡ್ಯೂಸ್ ಅಂತ ಹೇಳಿದ್ರೆ ಮೈನಸ್ಸು, ಸಪ್ರಾಕ್ಟ್ ಮಾಡೋದು ಅಂದರೆ ಕಳಿಯೋದು. ಫಾರ್ ಈಚ್ ರಾಂಗ್ ಆನ್ಸರ್, ತಪ್ಪು ಬರೀತು ಅಂತ ಹೇಳಿದ್ರೆ ಮಾರ್ಕ್ಸ್ ಕಟ್ಟು. ಜಯಂತಿ ಆನ್ಸರ್ಡ್ 120 ಕ್ವಶನ್ಸ್ ಆ್ಯಂಡ್ ಶಿ ಗಾಟ್ 90 ಮಾರ್ಕ್ಸ್. ಹೌ ಮೆನಿ ಕ್ವಶನ್ಸ್ ಡಿಡ್ ಶಿ ಆನ್ಸರ್ ಕರೆಕ್ಟ್ಲಿ? ಸೊ ಇಷ್ಟು ಅನ್ನೋನ್ ಇದೆ ಇಲ್ಲಿ, ಒಂದು ಅನ್ನೋನ್. ಲೆಟ್ ದ ನಂಬರ್ ಆಫ್ ಕ್ವಶನ್ correctly answered by Jayanti BN. ವರ್ಕಿಂಗ್. ಹಾಂ, ಮೊದಲೇದಾಗಿ ಫಾರ್ಮುಲಾ ಬರೀಬೇಕಾಗುತ್ತೆ. ಮಾರ್ಕ್ಸ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇದ್ರ ಮೇಲೆ ಡಿಪೆಂಡ್ ಅಂತ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ಕರೆಕ್ಟ್ ಬರುತ್ತೆ ಮೈನಸ್ ಎಷ್ಟು ಮಾರ್ಕ್ಸ್ ತಪ್ಪು ಆನ್ಸರ್ಗೆ ಹೋಯಿತು ಅಂತ ಹೇಳಿ. ಮಾರ್ಕ್ಸ್ ಫಾರ್ ಕರೆಕ್ಟ್ ಆನ್ಸರ್ ಅಲ್ವಾ, ಮೈನಸ್ ಮಾರ್ಕ್ಸ್ ಫಾರ್ ದ ರಾಂಗ್ ಒನ್ಸ್ ಅಲ್ವಾ, ಅಷ್ಟೇ, ಇನ್ನೇನಿಲ್ಲ. ಮಾರ್ಕ್ಸ್ ಕಲರ್ ಚೇಂಜ್ ಮಾಡ್ತೀನಿ ರೀ. minus the mark for wrong answer. So this is equal to mark per answer into number of correct answer plus ಅಲ್ಲ minus marks per wrong answer deducted ಅಲ್ವಾ. ಪ್ರತಿಯೊಂದು ತಪ್ಪಿರೋ ಪ್ರಶ್ನೆಗೂ ಎಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಹೇಳಿ ಇಂಟು ದ ನಂಬರ್ ಆಫ್ ರಾಂಗ್ ಆನ್ಸರ್. ಸರಿ ತಾನೆ? ಹಾಂ, ಇವಾಗ ಮಾರ್ಕ್ಸ್ ಪರ್ ಕರೆಕ್ಟ್ ಆನ್ಸರ್ ಎಷ್ಟೋ 1 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ನಂಬರ್ ಆಫ್ ಕರೆಕ್ಟ್ ಆನ್ಸರ್ ಎಷ್ಟಿದೆ? n, ಅದನ್ನೇ ನಾವು ತೊಗೊಂಡಿರೋದಿಲ್ಲಿ. ಮೈನಸ್ ಪ್ರತಿಯೊಂದು ತಪ್ಪು ಮಾರ್ಕ್ಸ್ಗೆ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾ ಇದ್ದಾರೆ. ನಂಬರ್ ಆಫ್ ರಾಂಗ್ ಎಷ್ಟಿದೆ? 120 ಪ್ರಶ್ನೆಯಲ್ಲಿ n ನಂಬರ್ ಆಫ್ ಕ್ವಶನ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ 120 ಮೈನಸ್ n ವಿಲ್ ಬಿ ದ ನಂಬರ್ ಆಫ್ ರಾಂಗ್ ಆನ್ಸರ್. ಮತ್ತು ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಮಾರ್ಕ್ಸ್ ಒಬ್ಟೈನ್ಡ್ ಎಷ್ಟಿದೆ? ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 90 ಬರ್ಕೊಬೇಕಾಗುತ್ತೆ. ಇದು n, ಇದು 120/2 ದಟ್ ಇಸ್ 60, ಮತ್ತು ಮೈನಸ್ ಹಾಫ್ ಇಂಟು n ಎಸ್ ಪ್ಲಸ್ n/2. ಸರಿನಾ? -60 ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ 150 ಆಗುತ್ತೆ. 1n ಪ್ಲಸ್ n/2 ಎಸ್ 3n/2. ಸೊ ಎರಡು ಕಡೆ ನಾವು 2/3 ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಸೊ n is equal to 100. ಅಷ್ಟೇ, ಇನ್ನೇನು ಕಂಡುಹಿಡಬೇಕು? ಇನ್ನೇನಿಲ್ಲ, ಅಷ್ಟೇ. ಸೊ ಹೌ ಮೆನಿ ಕ್ವಶನ್ಸ್ ಡಿಡ್ ಶಿ ಗೆಟ್ ಕರೆಕ್ಟ್ಲಿ? ನಂಬರ್ ಆಫ್ ಕರೆಕ್ಟ್ ಆನ್ಸರ್ಸ್ is equal to 100. ಇದೆ ನಿಮ್ಮ ಉತ್ತರ.